ಮತ್ತೇನ್ ಸಾವಿತ್ರಿ ಗಂಡಗ್ ಬುತ್ತಿ ತಗೊಂಡ್ ಹೊಂಟಂಗ್ ಕಾಣಿಸಕತ್ತೈತಿ. ಹೌದ್ರಿ ಗೌಡ್ರ, ಹೊಲ್ದಾಗ ಕೆಲಸ ಮಾಡಿ ನನ್ನ ಗಂಡ ಹಸ್ತಿರ್ತಾರೆ, ಅದಕ್ಕೆ ಅವ್ರಿಗೆ ಬುತ್ತಿ ಒಯ್ಯಾಕತ್ತೀನಿ. ನೀವು ಸ್ವಲ್ಪ ದಾರಿ ಬಿಡ್ತೀರೇನ? ದಾರಿ ಬಿಡು ಹಾಗಿದ್ರೆ ನಿನ್ನ ತಡೆದು ನಿಲ್ಸೋ ಕೆಲಸ ನಂದೇನಿತ್ತು? ಮತ್ತ ಹಾದಿ ಹಿಡಿದು ಹೊಂಟಕ್ಕೆ ನನ್ನ ಯಾಕೆ ತಡೆದು ನಿಲ್ಸಿದ್ರಿ? ಅಲ್ಲ ಅಂಜಲ್ ಆಡಬೇಕಂತ ಮಾಡಿದ್ದೆ. ಏನಂದ್ರಿ ಗೌಡ್ರ? ಸಾವಿತ್ರಿ, ಬಡ್ರು ಮನಿ ಬುತ್ತಿ ಅಂದ್ರೆ ಬಹಳ ರುಚಿ ಇರ್ತೈತಿ ಅಂತ ಕೇಳ್ಪಟ್ಟಿದ್ದೆ. ಅದಕ್ಕ ಈ ಬುತ್ತಿ ನನಗೆ ಸಿಗತೈತೇನೋ ಅಂತ ಕೇಳಿದೆ. ಹೊಟ್ಟಿ ಹಸ್ತೈತ್ರಿ ಆ ಗೌಡ್ರ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ನಾನು ಮನೆಯಿಂದ ಬರುವಾಗ 4 ರೊಟ್ಟಿ ಹೆಚ್ಚಿಗೆ ಕಟ್ಕೊಂಡು ಬಂದೀನಿ. ನಡ್ರಿ ನಮ್ಮ ಹೊಲಕ್ಕ, ಅಲ್ಲೇ ನನ್ನ ಗಂಡ ನೀವು ಎದ್ರ ಬದ್ರ ಕೂತ ಊಟ ಮಾಡೋಕೆ. ಹಂಗಲ್ಲ, ಇಷ್ಟಪಟ್ಟರತಿಲ್ಲಿ ಕದ್ದು ಮುಚ್ಚರತಿಲ್ಲಿ ಒಂದು ಬುತ್ತಿನ ಒಬ್ಬ ತಿನ್ನವ, ಇದ್ರ ಬದ್ರ ಕೂತು ತಿನ್ನೋ ಅಭ್ಯಾಸ ನನಗಿಲ್ಲ. ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ? ತಂದಿರೋ ಬುತ್ತಿ ನಿಮಗ್ ಕೊಟ್ಟು ಬರಗೈಯಿಂದ ಹೊಲಕ್ಕೆ ಹೋಗಿ ನನ್ನ ಗಂಡಗೇನು ಉಪವಾಸ ಕೆಡು ಅಂತೀರೇನ? ಆಗಿಲ್ಲ ಹಂಗೆ ಹೇಳಿದ್ನಿ. ಇಲ್ಲಿ ನನಗೆ ಊಟ ಮಾಡಿಸೋದ ಮತ್ತೆ ಮನೆಗೆ ಹೋಗಿ 4 ರೊಟ್ಟಿ ಕಟ್ಕೊಂಡ್ ಬಂದಿನ ಗಂಡಗೆ ಊಟ ಮಾಡಿಸೋ. ಯಾಕಂದ್ರ ಈ ಜಗತ್ನ್ಯಾಗ ಅರ್ಧಂಬರ್ಧ ಹಂಗ ಗೌಡ್ರ, ಈ ಜಗತ್ನಾಗ ಅರ್ಧಂಬರ್ಧ ಹಂಗ ನಡೆದಿರ್ಬೇಕ್ರಿ. ಆದ್ರ ನಮ್ಮಂತ ರೈತರ ಮನ್ಯಾಗ ಈ ರೀತಿ ನಡೆಯಕಂತೂ ಸಾಧ್ಯನೇ ಇಲ್ಲ ನೋಡ್ರಿ ಗೌಡ್ರ. ನಮ್ಮ ಹೊಲದಾಗ ಒಂದು ನಾಯಿ ಇದ್ರಿ, ಏನೋ ನನ್ನ ಗಂಡ ತಿಂದು ಉಳಿದ್ರ ಅದರ ರೊಟ್ಟಿನ ಆ ನಾಯಿಗೆ ಹಾಕಬೇಕು ಅಂತೇಳಿ ಮಾಡಿ, ಏನೋ ದಾರಿ ಒಳಗೆ ನೀವು ಬೆಟ್ಟಾಗಿರಿ, ಹೊಟ್ಟಿ ಬೇರೆ ಹಸ್ತೈತಿ ಅನ್ನಕತ್ತೀರಿ. ಹೋಗ್ಲಿ ಪಾಪ ಊಟಕ್ಕೆ ಬಡಿಸ್ಬೇಕು ಅಂತೇಳಿ ಮಾಡೀನಿ. ಆದ್ರ ಈ ಬುತ್ತಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತೀನಿ. ಅಂದ್ರೆ ನನ್ನ ನಾಯಿ ಮಾಡಿ ನಾ ಹಂಗಂದ್ರಿ. ಅಲ್ಲ ತಿಳಿತೈತಿ, ನಾವೇನಟ್ಟು ಪೆಕ್ಕರ್ ಸುಳಿ ಮಕ್ಕಳಲ್ಲ. ಹೇ ಸಾವಿತ್ರಿ, ಬುತ್ತಿ ಅಂದ್ರೆ ಯಾವ ಬುತ್ತಿ ಅನ್ಕೊಂಡಿದೀಯ? ಈ ಕೈಯಲ್ಲಿ ಹಿಡಿದ್ರು ಅಣ್ಣದ ಬುತ್ತಿ ಅಲ್ಲ, ಏ ನಿನ್ನ ಮೈ ತುಂಬಿಕೊಂಡು ನಿಂತಿರುವ ಶೀಲದ ಬುತ್ತಿ. ನಿನ್ನ ನಾಲ್ಗಿನ ಈ ದಾರಿ ಒಳಗೆ ನನ್ನ ತಡೆದ ಸುದ್ದಿ ನನ್ನ ಗಂಡ ಮೈದನಿಗೆ ಏನಾದ್ರೂ ಗೊತ್ತಾದ್ರ ಅಲ್ಲ, ಈ ಊರಾಗ ನಿನ್ನ ಗಂಡ ನಿನ್ನ ಮೈದ ಅಟ್ಟ ಗಂಡಸರು ಅನ್ಕೊಂಡೇನ? ನಮ್ಮನೇನ 9 ನಂಬರ್ ಮಾಡ್ಯ. ನಮ್ಮವ್ವ ಅಪ್ಪನು ನನ್ನ ಗಂಡಸ ಅಂತ ಹುಡ್ಸ್ಯಾರ. ಅಂದ್ಮೇಲೆ ಗಂಡಸ್ತನ ಹೇಗಿರ್ತದೆ ಅಂತ ತೋರಿಸ್ಬೇಕಲ್ಲ. ಏ ಸಾವಿತ್ರಿ, ಅಲ್ಲ ಆ ಬಡ ಬಿಕಾರಿ ಹತ್ರ ಏನು ಸುಖ ಉಂಟಿ ಅಂತ 5 ನಿಮಿಷ ಸಹಕರಿಸಿ ನೋಡು. ಆ ಮಾಡಿ ಮನಿನ ತಂದು ನಿನ್ನ ಪಾದಕ್ಕಿಡ್ತೀನಿ. 5 ನಿಮಿಷ ಸಹಕರಿಸಿದ್ರ ಮಹಡಿ ಮನೆ ತಂದು ನನ್ ಪಾದಕ್ಕಿಡ್ತೀರಿ? ಅಯ್ಯೋ ಗೌಡ, ಈ ಮಾತು ಮಧ್ಯೆ ಹೇಳ್ಬೇಕಿಲ್ಲ. ನಾ ಯಾಕೆ ಇಷ್ಟ ತನಕ ಗಂಟ್ಲ ಹರ್ಕೋತಿದ್ನಿ? ಹೋಗ್ಲಿ ಬಿಡ್ರಿ, ಮತ್ತೇನ್ ಕೊಡ್ತೀರಿ? ಮತ್ತೆ ಒಂದು 10-15 ಎಕರೆ ಹೊಲ ಹಚ್ತೀನಿ. ಮತ್ರಿ ಬುಡಕ ಕೈ ಕಾಣಿಸ್ತಾ. ನಾವು ಹಂಗಾರಿ ಮೊದಲ ಕೈ ಹಾಕಂಗಿಲ್ಲ, ಒಮ್ಮೆ ಹಾಕಿದ್ವಿ ಅಂದ್ರ ನೀವರ ಜಳಜಳ ಆಗಿರ್ಬೇಕು ಒಂದು, ಇಲ್ಲ ನಾವರ ಜಳಜಳ ಆಗಿರ್ಬೇಕು ಒಂದು. ಏಯ್ ಸಾವಿತ್ರಿ, ಅಲ್ಲ ನೀನು ನನ್ನ ಕೆತ್ತಂದ್ಮೇಲೆ ನಂದೆಲ್ಲ ನಿಂದೆಲ್ಲ ನಂದಲ್ಲ ಬಾ. ಏ ಗೌಡ, ಇಷ್ಟ ತನಕ ನೀ ಏನ್ ಹೇಳ್ದಿಯಲ್ಲ, ಈ ನಿನ್ನ ಹಣ ಆಸ್ತಿ ಅಂತಷ್ಟು ಮಹಡಿ ಮಣಿ ಇದೆಲ್ಲ ನನ್ನ ಗಂಡ ರೈತ ಬೆಟ್ಟು ಬಿಟ್ಟರು ಹರ್ಕೋಲಿಗೆ ಸಮಾನ. ಏ ಗೌಡ, ನಾನಲ್ವೋ ನನ್ನಂತ 10 ಹೆಣ್ಣುಗಳು ಬಂದ್ರು ಒಂದೇ ಒಂದು ರಾತ್ರಿಗಳಿಗೆ ಸ್ವರ್ಗ ಸುಖ ತೋರಿಸುವಷ್ಟು ಗಂಡಸ್ತನ ನನ್ನ ಗಂಡನ ಹತ್ರನೂ ಐತಿ. ಅಷ್ಟಕ್ಕೂ ನನ್ನ ಗಂಡನ ಗಂಡಸ್ತನ ಮ್ಯಾಗ ನಿನಗೆ ಏನಾದ್ರೂ ಅನುಮಾನ ಇದ್ರೆ ಮನ್ಯಾಗ ಅದಾಳಲ್ಲ ನಿನ್ನ ಮುದ್ದಿನ ತಂಗಿ, ಅಕ್ಕಿನ ತಂದು ಒಂದ್ ರಾತ್ರಿ ನನ್ನ ಗಂಡನ ಬಿಡ. ಅಕ್ಕಿ ಮುಂಜಾನೆ ಎದ್ದು ಬಂದು ಹೇಳ್ತಾಳ ನನ್ನ ಗಂಡನ ಗಂಡಸ್ತನ ಹೆಂಗಿತ್ತು ಅಂತ. ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ, ಮಾತಾಡಿದ್ರ ಮೆಟ್ಟ ಹರಿತಾವ. ಏ ಸಾವಿತ್ರಿ, ನಾ ನಿನ್ನ ಗಂಡನ ಬಗ್ಗೆ ಮಾತಾಡಬೇಕಿತ್ತು, ಅದು ನನ್ನ ತಪ್ಪ. ಆಗ ನೀ ನನ್ನ ತಂಗಿ ಬಗ್ಗೆ ಮಾತಾಡಿದ್ದು ನಿಂದು ತಪ್ಪ. ಇಲ್ಲಿ ಒಟ್ಟ ಫ್ಯಾಮಿಲಿ ಮ್ಯಾಟ್ರ್ ಬೇಡ, ಏನೇ ಇದ್ರು ನನಗೈತಿ ನಿನಗೈತಿ ನಿನಗೈತಿ ನನಗೈತಿ. ಅಲ್ಲ ಕಬಡ್ಡಿ ಇಡಕ್ ಬರ್ತೈತಿ? ಏನು ಕಬಡ್ಡಿ? ಕಬಡ್ಡಿ ಈ ಧಾರವಾಡ ಊರಾಗ ಹುಟ್ಟಿದ ಜವಾರಿ ಈ
ನಿನ್ನ ತೋಳ ಬಲದಾಗ ಒಣಗಿ ಒಬ್ಬವನ್ ಶಕ್ತಿ ಅಡ್ಗತಿ. ಕಬಡ್ಡಿ ಅಷ್ಟೇ ಅಲ್ಲ, ಕುಸ್ತಿನೂ ಆಡ್ತೀನಿ, ಖೋಖೋನು ಆಡ್ತೀನ್ರಿ. ಪ್ರಸಂಗ ಬಿದ್ರ ಚಿನ್ನಪಣಿನೂ ಆಡ್ತೀನಿ. ಪಣಿ ಎತ್ತಿ ಚಿನಿ ಹೊಡ್ತಾವ್. ಸಿಕ್ಕೋಬಾರ ಜಾಗದಾಗ ಸಿಕ್ಕೊಂಡು ವಿಲ್ಲ ವಿಲ್ಲ ಅಂತೇಳಿ ಒದ್ದಾಡ್ರಿ. ಲೇ ಗೌಡ್ಯಾಣಿ ಅವನ ನಾನು ಬಂದಾಗಿನಿಂದ ನೋಡಕತ್ತೀನಿ. ಏನ ತಿಂಡಿನ ಬಾಳ ಇದ್ದಂಗ ಕಾಣಿಸ್ತೈತಿ. ಬಾರ್ಲೇ ನೀನ್ ಹಿರಿದವಳ ಬಾ. ಏನು ಒಂಟಿ ಹೆಣ್ಣು ದಾರಿಯಲ್ಲಿ ಸಿಕ್ತೆ ಅಂತ ಕೇಳಿದೆ. ಬರೋ ಮರ್ಜಿ ನಿನಗೋಗಿಲ್ಲ, ಬೇಡೋ ಮರ್ಜಿ ನನಗೋಗಿಲ್ಲ. ಇಷ್ಟಪಟ್ಟು ಓಡಿಸೋ ಕುದುರೆಗಿಂತ ಕಷ್ಟಪಟ್ಟು ಓಡಿಸೋ ಕುದುರೆಗಿರೋ ಮಜಾನ ಬೇರೆ. ಕುದುರೆ ವಲ್ ಅಂತಿರ್ಬೇಕು, ಓಡಿಸೋ ಸಾರಥಿ ಓಡಿಸ್ತಾನ ಹೊಮ್ಮಸ್ನಾಗಿರ್ಬೇಕು. ಎತ್ತಿ ಕಬಡ್ಡಿನೂ ಕಲಿಸ್ತೀನಿ, ಖೋಖೋನು ಕಲಿಸ್ತೀನಿ. ಚೀಣಪಣಿ ಕಲಿಸಿದ್ರಾಗ ಎತ್ತಿದ ಕೈ ಗೌಡ್ರ ಅಲ್ಲಿ ಮನೆ ಮುಂದೆ ಬಂದು ಎಲ್ಲರೂ ಹೊಯ್ಕೊಳಕತ್ತಾರ ನಿಮ್ಮ ಹೆಸರಿ ಮೇಲೆ. ಹೋಗ್ಲಿ, ಶಿವಪೂಜೆ ಕರಡಿ ಬಿಟ್ಟ ಮಂದಿ ಬಿಡ್ತೀಯಲ್ಲ. ಎಲ್ಲಿ ಶಿವಪೂಜೆ ಕೈ ಬಿಟ್ಟಂಗ್ರಿ? ಬರ್ರಿ ಮಂದಿ ಉದ್ರಾಕತ್ತಾರ ಅಲ್ಲಿ. ಏನು ತಗೋ ಅಪಾರ ಹೆಂಗ್ ಬರ್ತಾ ಗೊತ್ತಾರಲ್ಲ. ಹೋಗು, 5 ನಿಮಿಷ ಬಿಟ್ಟು ಬರೋ. ನಂತೆಲ್ಲಿ ಐತ್ರಿ ತೋರಿ, ನೀವು 5 ನಿಮಿಷ ಬಿಟ್ಟು ಬರ್ರಿ. ಏ ಗೌರಿ ಹೋಗ್ಲಿ, ಹಂಚಕದೆ ದಾಸಿ ಬಿಡ್ಬೇಕು. ಹಂಚಕದಾಗ ದಾಸಿ ಬಿಟ್ರ ಹೋಗತ್ರಿ. ಸೀಡ್ರ ನನ್ಸಿತ್ ಹೋಗ್ಲೇ. ಏನ್ರಿ ಗೌಡ್ರ ರೊಕ್ಕ ಕೊಟ್ರ ಇಂತ ಹೊತ್ತ ತರ್ಬೋದು. ಏ ಗೌರ್ಯ, ರೊಕ್ಕ ಕೊಟ್ಟು ಖರೀದಿ ಮಾಡಿ ಹೋಗಿದ್ರ ಇದ್ರ 10 ಪಟ್ಟು ಖರೀದಿ ಮಾಡ್ತಿದ್ದೆ. ಆದ್ರೆ ನನಗ ಇದ ಬೇಕು. ಇದ ಬೇಕಂದ್ರ ಗಂಡಗ್ ಬಂದ ಗುಮ್ಮುತ್ತಾನು. ಅವ್ ಗುಮ್ಮಿಯರ ಗುಮ್ಮಲಿಕ್ಕೆ ನನಗೆ ಒಟ್ಟು ಇದ ಬೇಕು. ನಿಮ್ಮ ಇದ ಬೇಕಂದ್ರ ಹೇಳ್ದಂಗ ಮಾಡ್ರಿ. ಈ ನಮ್ಮ ತೋಟದ ಹಾದಿಯಿಂದ ಹೋಗಿ ಆಡಿನ ದಡ್ಡಿ ಐತಿ ಗೊತ್ತನ, ಆ ದಡ್ಡೆ ಹೋಗಿ ಆಡಿನ ಕಾಲ ಕುಂದ್ರಿ. ಅಲ್ಲ ಆಡಿನ ಸಿಡ್ನಾಗ ಎಲ್ಲವೋ ಸಂಘ ಪ್ರಸಂಗ ಬಿದ್ರು ಬಚ್ಚಲ ಮೌರ್ಯಾಗೂ ಡಗ್ಬೇಕಾಗತ್ತಪ್ಪ. ಹೋಗ್ರಿ, ನಾ ತಂದ ಕಡ್ತೀನಿ ಅಲ್ಲೇ. ಆಯ್ತು. ಏ ಗೌರ್ಯ, ಹೋರಿ ಈ ಆಡ್ಕಳಿಗೆ ತಂದ ನಮ್ಮ ದೊಡ್ಡ ಕಟ್ಲಿಲ್ಲ ಅಂದ್ರ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ ಮಗನ. ಜೇರು ಕಡ್ತ ಈ ಆಡಿನ ಕಳಿಗೆ ತಂದ ನಾ ದಡ್ಡ್ಯಾಗ ಕಟ್ಟಿನಂದ್ರ ನನ್ನ ಕೈಯಾಗ ಸಿಕ್ಕ ನೀ ಅನ್ನಲ್ಲ. ಏ ಸುಬ್ಬೆ, ಅಲ್ಲೇ ನೋಡ್ತಿ ಇಲ್ಲಿ ನೋಡಿ. ಅವ್ವ ನಾವಲ್ಲೇ ಬಾಳ ಮೂಗು ಮುರಿಯಕ್ ಹೋಗ್ಬೇಡ. ಮೂಗುಬಟ್ಟು ಜಾರಿ ನೆಲಕ್ಕೆ ಬಿದ್ದಿತ್ತು, ಮತ್ ನಾನೇ ಹುಡುಕಿ ಕೊಡ್ದಾಗಿತ್ತ. ಇವತ್ತಿ ಗೌರ್ಯ ಬಂದಾತ ಬಚಾವಾದೆ. ಹೆಣ್ಣೆಮ್ ಸಿಗು ನೋಡಕತ್ತೆ ನೀನ ಬಾವು ಕಾಣಿಸ್ತೀನಿ. ಏನ್ ಅನಿಸ್ತೀರಿ? ಜಲ್ದಿ ಮನೆಗೆ ಹೋಗ್ಲಿಕ್ಕೆ ಊರಾನ ಮಂದಿ ನಿಮ್ಮನ್ನ ಶವ್ ಕಾಣಿಸ್ತ. ಯಾರಪ್ಪ ನೀನು? ಇಂಥ ಸಮಯದಲ್ಲಿ ಬಿಟ್ಟು ನನ್ನ ಮಾನ ಪ್ರಾಣ ಕಾಪಾಡಿದಕ್ಕೆ ತುಂಬಾ ಧನ್ಯವಾದಗಳು. ಅಲ್ವಾ, ಒಬ್ಬೇಕೆ ಈ ರಸ್ತದ ಬಂದಿಲ್ಲ, ಯಾರನ್ನಾರ ಕರ್ಕೊಂಡ್ ಬರ್ಬೇಕಿಲ್ಲ. ಒಬ್ಬೇಕೆ ಬಂದಿಲ್ಲ. ಆ ಗೌಡ ಮೊದಲ ಸರಿ ಇಲ್ಲ. ಅವನ ಬಗ್ಗೆ ಹೇಳಬೇಕಂದ್ರೆ ಇಷ್ಟೇ ದೊಡ್ಡದೈತಿ. ನಾ ಎಲ್ಲ ಹೋಗುತ್ತ ನಾನು ಮನೆಗೆ ಬಿಟ್ಟು ಬರ್ತೀನವ. ನಿನ್ನ ಬಾವಾ